ಓಂ ಶಾಂತಿ. ಮುರಳಿಯ ದಿನಾಂಕ 4/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಬೇಹದ್ದಿನ ತಂದೆಯ ಬಳಿ ವಿಕಾರಿಗಳಿಂದ ನಿರ್ವಿಕಾರಿಗಳಾಗಲು ಬಂದಿದ್ದೀರಿ. ಆದ್ದರಿಂದ ನಿಮ್ಮಲ್ಲಿ ಯಾವುದೇ ಭೂತವಿರಬಾರದು. ಪ್ರಶ್ನೆ: ಈಗ ತಂದೆಯು ನಿಮಗೆ ಇಂತಹ ಯಾವ ವಿದ್ಯೆಯನ್ನ ಓದಿಸ್ತಾರೆ, ಅದನ್ನ ಇಡೀ ಕಲ್ಪದಲ್ಲಿ ಓದಿಸೋದಿಲ್ಲ. ಬಾಬಾ ತಿಳಿಸ್ತಾರೆ, ಹೊಸ ರಾಜಧಾನಿಯನ್ನ ಸ್ಥಾಪನೆ ಮಾಡುವ ವಿದ್ಯೆ, ಮನುಷ್ಯನಿಗೆ ರಾಜ್ಯ ಪದವಿಯನ್ನ ಕೊಡಿಸುವ ವಿದ್ಯೆ ಈ ಸಮಯದಲ್ಲಿ ಪಾರಲೌಕಿಕ ತಂದೆಯೇ ಓದಿಸ್ತಾರೆ. ಇಂತಹ ವಿದ್ಯೆಯನ್ನ ಇಡೀ ಕಲ್ಪದಲ್ಲಿಯೇ ಓದಿಸಲಾಗೋದಿಲ್ಲ. ಈ ವಿದ್ಯೆಯಿಂದಲೇ ಸತ್ಯುಗದ ರಾಜಧಾನಿ ಸ್ಥಾಪನೆಯಾಗತ್ತೆ. ಓಂ ಶಾಂತಿ. ಇದನ್ನ ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಆತ್ಮ ಆಗಿದ್ದೇವೆ, ಶರೀರ ಅಲ್ಲ. ಇದಕ್ಕೆ ದೇಹಿ ಅಭಿಮಾನಿ ಸ್ಥಿತಿ ಅಂತ ಹೇಳಲಾಗ್ತದೆ. ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಇದಂತೂ ಪಾಪಾತ್ಮಗಳ ಪ್ರಪಂಚ ಅಥವಾ ವಿಕಾರಿ ಪ್ರಪಂಚ ಆಗಿದೆ. ರಾವಣ ರಾಜ್ಯವಾಗಿದೆ. ಸತ್ಯುಗವು ಕಳೆದು ಹೋಗಿದೆ. ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳು ಇದ್ರು. ಮಕ್ಕಳಿಗೆ ಗೊತ್ತಿದೆ, ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು. 84 ಜನ್ಮಗಳ ನಂತರ ಮತ್ತೆ ಪತಿತರಾಗಿದ್ದೇವೆ. ಎಲ್ಲರೂ 84 ಜನ್ಮಗಳನ್ನ ತೆಗೆದುಕೊಳ್ಳೋದಿಲ್ಲ. ಭಾರತವಾಸಿಗಳೇ ದೇವಿ ದೇವತೆಗಳಾಗಿದ್ರು. ಅವರೇ 82, 83, 84 ಜನ್ಮಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಅವರೇ ಪತಿತರಾಗಿದ್ದಾರೆ. ಭಾರತವೇ ಅವಿನಾಶಿ ಖಂಡ ಅಂತ ಗಾಯನ ಇದೆ. ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇದ್ದಾಗ ಇದನ್ನ ಹೊಸ ಪ್ರಪಂಚ, ಹೊಸ ಭಾರತ ಅಂತ ಹೇಳಲಾಗ್ತಾ ಇತ್ತು. ಈಗ ಹಳೆಯ ಪ್ರಪಂಚ, ಹಳೆಯ ಭಾರತ ಆಗಿದೆ. ಸತ್ಯುಗದಲ್ಲಂತೂ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಯಾವುದೇ ವಿಕಾರ ಇರಲಿಲ್ಲ. ಆ ದೇವತೆಗಳೇ 84 ಜನ್ಮಗಳನ್ನ ತೆಗೆದುಕೊಂಡು ಪತಿತರಾಗಿದ್ದಾರೆ. ಕಾಮದ ಭೂತ, ಕ್ರೋಧದ ಭೂತ, ಲೋಭದ ಭೂತ ಇವೆಲ್ಲವೂ ಕಠಿಣವಾದ ಭೂತಗಳಾಗಿವೆ. ಇವೆಲ್ಲದರ ಮುಖ್ಯವಾದುದು ದೇಹಾಭಿಮಾನದ ಭೂತ ಆಗಿದೆ. ರಾವಣ ರಾಜ್ಯವಾಗಿದೆ ಅಲ್ವೇ? ಈ ರಾವಣನು ಭಾರತದ ಅರ್ಧ ಕಲ್ಪದ ಶತ್ರು ಆಗಿದ್ದಾನೆ. ಈ ಸಮಯದಲ್ಲೇ ಮನುಷ್ಯನಲ್ಲಿ ಪಂಚವಿಕಾರಗಳು ಪ್ರವೇಶ ಮಾಡತ್ತೆ. ಈ ದೇವತೆಗಳಲ್ಲಿ ಈ ಭೂತಗಳು ಇರಲಿಲ್ಲ. ನಂತರ ಪುನರ್ಜನ್ಮವನ್ನ ತೆಗೆದುಕೊಳ್ತಾ ಬ್ರಹ್ಮರವರ ಆತ್ಮವೂ ಕೂಡ ವಿಕಾರಗಳಲ್ಲಿ ಬಂದ್ಬಿಟ್ಟಿತು. ನಿಮಗೆ ತಿಳಿದಿದೆ, ಯಾವಾಗ ನಾವು ದೇವತೆಗಳಾಗಿದ್ದೇವೋ ಆಗ ಯಾವುದೇ ವಿಕಾರದ ಭೂತ ಇರಲಿಲ್ಲ. ಸತ್ಯುಗ ತ್ರೇತಾಯುಗಕ್ಕೆ ರಾಮರಾಜ್ಯ ಅಂತ ಹೇಳಲಾಗತ್ತೆ. ದ್ವಾಪರ ಕಲಿಯುಗಕ್ಕೆ ರಾವಣ ರಾಜ್ಯ ಅಂತ ಹೇಳಲಾಗತ್ತೆ. ಇಲ್ಲಿ ಪ್ರತಿಯೊಬ್ಬ ನರ ನಾರಿಯಲ್ಲಿ ಪಂಚವಿಕಾರಗಳಿದೆ. ದ್ವಾಪರದಿಂದ ಕಲಿಯುಗದವರೆಗೆ 5 ವಿಕಾರಗಳು ನಡೆಯುತ್ತೆ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ಬೇಹದ್ದಿನ ತಂದೆಯ ಬಳಿ ನೀವು ಬಂದಿರೋದು ವಿಕಾರಿಗಳಿಂದ ನಿರ್ವಿಕಾರಿಗಳಾಗಲು. ನಿರ್ವಿಕಾರಿಗಳಾಗಿ ಒಂದು ವೇಳೆ ವಿಕಾರದಲ್ಲಿ ಬೀಳ್ತೀರಿ ಅಂದ್ರೆ ನೀವು ಮುಖ ಕಪ್ಪು ಮಾಡ್ಕೊಂಡ್ರಿ. ಈಗ ಮತ್ತೆ ಪವಿತ್ರರಾಗುವುದು ಕಷ್ಟ ಅಂತ ತಂದೆ ಬರೀತಾರೆ. ವಿಕಾರದಲ್ಲಿ ಬೀಳೋದು ಅಂದ್ರೇನೆ 5 ಅಂತಸ್ತಿನ ಮಹಡಿಯ ಮೇಲಿಂದ ಬೀಳೋದಾಗಿದೆ. ಮೂಳೆಗಳು ಪುಡಿಪುಡಿಯಾಗತ್ತೆ. ಗೀತೆಯಲ್ಲಿಯೂ ಭಗವಾನು ವಾಚ್ಯ ಇದೆ, ಕಾಮ ಮಹಾಶತ್ರುವಾಗಿದೆ. ಭಾರತದ ವಾಸ್ತವಿಕ ಧರ್ಮಶಾಸ್ತ್ರವೇ ಗೀತೆಯಾಗಿದೆ. ಪ್ರತಿಯೊಂದು ಧರ್ಮಕ್ಕೂ ಒಂದೇ ಶಾಸ್ತ್ರ ಆಗಿದೆ. ಭಾರತವಾಸಿಗಳಿಗೆ ಅನೇಕ ಶಾಸ್ತ್ರಗಳಿದೆ. ಇದಕ್ಕೆ ಭಕ್ತಿ ಅಂತ ಹೇಳಲಾಗತ್ತೆ. ಹೊಸ ಪ್ರಪಂಚ ಸತೋ ಪ್ರಧಾನ ಸ್ವರ್ಣಿಮ ಯುಗ ಆಗಿದೆ. ಅಲ್ಲಿ ಯಾವುದೇ ಜಗಳ ಕಲಹಗಳು ಇರೋದಿಲ್ಲ. ದೀರ್ಘಾಯುಷಿಯಾಗಿರ್ತಾರೆ. ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗಿದ್ದಾರೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ನಾವು ಆತ್ಮಗಳು ಬಹಳ ಸುಖಿಯಾಗಿದ್ದೆವು. ಅಲ್ಲಿ ಅಕಾಲ ಮೃತ್ಯು ಇರೋದಿಲ್ಲ. ಮೃತ್ಯುವಿನ ಭಯವೂ ಇರೋದಿಲ್ಲ. ಸಂತೋಷ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಇರತ್ತೆ. ನರಕದಲ್ಲಿ ಸಂತೋಷ ಇರೋದಿಲ್ಲ. ಯಾವುದಾದರೊಂದು ಶರೀರದ ರೋಗವೇ ಇರತ್ತೆ. ಇದು ಅಪಾರ ದುಃಖದ ಪ್ರಪಂಚ ಆಗಿದೆ. ಸತ್ಯುಗವು ಅಪಾರ ಸುಖದ ಪ್ರಪಂಚ ಆಗಿದೆ.
ಬೇಹದ್ದಿನ ತಂದೆಯು ದುಃಖದ ಪ್ರಪಂಚವನ್ನ ರಚನೆ ಮಾಡ್ತಾರೇನು? ತಂದೆಯಂತೂ ಸುಖದ ಪ್ರಪಂಚವನ್ನ ರಚನೆ ಮಾಡ್ತಾರೆ. ನಂತರ ರಾವಣ ರಾಜ್ಯವೂ ಬಂದಾಗ ರಾವಣನಿಂದ ದುಃಖ ಅಶಾಂತಿಯು ಸಿಕ್ಕಿತು. ಸತ್ಯುಗವು ಸುಖಧಾಮವಾಗಿದೆ, ಕಲಿಯುಗವು ದುಃಖಧಾಮವಾಗಿದೆ. ವಿಕಾರದಲ್ಲಿ ಹೋಗುವುದು ಎಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಕಾಮದ ಕತ್ತಿಯನ್ನ ನಡೆಸೋದು. ಇದಂತೂ ಭಗವಂತನ ರಚನೆಯಾಗಿದೆ. ಭಗವಂತನು ಸ್ವರ್ಗವನ್ನು ರಚಿಸಿದರು. ಅಲ್ಲಿ ಕಾಮವಿಕಾರ ಇರುವುದಿಲ್ಲ. ಸುಖ ದುಃಖವನ್ನ ಭಗವಂತನೇ ಕೊಡ್ತಾರೆ ಅಂದಲ್ಲ. ಭಗವಂತನು ಬೇಹದ್ದಿನ ಮಕ್ಕಳಿಗೆ ದುಃಖವನ್ನ ಹೇಗೆ ಕೊಡ್ತಾರೆ? ತಂದೆಯಂತೂ ಹೇಳ್ತಾರೆ, ನಾನು ಸುಖದ ಆಸ್ತಿಯನ್ನ ಕೊಡ್ತೇನೆ. ಅರ್ಧ ಕಲ್ಪದ ನಂತರ ರಾವಣನು ಶಾಪಗ್ರಸ್ತನಾಗಿ ಬಿಡುತ್ತಾನೆ. ಸತ್ಯಯುಗದಲ್ಲಿ ಅಪಾರ ಸುಖ ಇತ್ತು, ಸಂಪನ್ನರಾಗಿದ್ರು. ಬಾಬಾ ತಿಳಿಸ್ತಾರೆ, ಒಂದೇ ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯಗಳಿತ್ತು. ಭಾರತವು ಇಷ್ಟು ಸಂಪತ್ತಿವಂತ ಆಗಿತ್ತು. ಈಗಂತೂ ಬಡ ಭಾರತ ಆಗಿದೆ. ಸತ್ಯುಗದಲ್ಲಿ 100% ಸಂಪತ್ತಿವಾನ್, ಕಲಿಯುಗದಲ್ಲಿ 100% ಬಡ ಭಾರತ ಆಗಿದೆ. ಈ ಆಟವು ಮಾಡಲ್ಪಟ್ಟಿದೆ. ಈಗ ಕಲಿಯುಗ ಇದೆ. ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಸಂಪೂರ್ಣ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ. ಎಷ್ಟೊಂದು ದುಃಖ ಇದೆ. ಈ ವಿಮಾನ ಇತ್ಯಾದಿಗಳೆಲ್ಲವೂ ಈ 100 ವರ್ಷಗಳಲ್ಲಿ ಬಂದಿದೆ. ಇದಕ್ಕೆ ಮಾಯೆಯ ಆಡಂಬರ ಎಂದು ಹೇಳಲಾಗ್ತದೆ. ಇದರಿಂದ ಮನುಷ್ಯರು ವಿಜ್ಞಾನದವರು ವಿಶ್ವವನ್ನ ಸ್ವರ್ಗವನ್ನಾಗಿ ಮಾಡಿಬಿಟ್ಟಿದ್ದಾರೆ ಎಂದು ತಿಳಿಯುತ್ತಾರೆ. ಆದರೆ ಇದು ರಾವಣನ ಸ್ವರ್ಗವಾಗಿದೆ. ಕಲಿಯುಗದಲ್ಲಿ ಮಾಯೆಯು ಆಡಂಬರವನ್ನ ನೋಡಿ ನಿಮ್ಮ ಬಳಿ ಬರುವುದೇ ಕಷ್ಟ. ನಮ್ಮ ಬಳಿಯೇ ಮಹಲ್, ಮೋಟಾರು ಎಲ್ಲವೂ ಇದೆ. ಇದೇ ಸ್ವರ್ಗ ಎಂದು ತಿಳಿಯುತ್ತಾರೆ. ಆದರೆ ತಂದೆ ತಿಳಿಸುವುದೇನೆಂದರೆ, ಸತ್ಯಯುಗಕ್ಕೆ ಸ್ವರ್ಗ ಎಂದು ಹೇಳಲಾಗ್ತದೆ. ಆಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈಗಂತೂ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇಲ್ಲ. ಕಲಿಯುಗದ ನಂತರ ಮತ್ತೆ ಇವರ ರಾಜ್ಯ ಬರುತ್ತೆ. ಮೊದಲು ಭಾರತವು ಬಹಳ ಚಿಕ್ಕದಾಗಿತ್ತು. ಹೊಸ ಪ್ರಪಂಚದಲ್ಲಿ ಕೇವಲ 9 ಲಕ್ಷ ದೇವತೆಗಳಷ್ಟೇ ಇರ್ತಾರೆ. ನಂತರದಲ್ಲಿ ವೃದ್ಧಿ ಹೊಂದುತ್ತಾ ಇರ್ತಾರೆ. ಇಡೀ ಸೃಷ್ಟಿ ವೃದ್ಧಿಯಾಗುತ್ತಲೇ ಇರುತ್ತೆ. ಮೊಟ್ಟ ಮೊದಲು ಕೇವಲ ದೇವಿ ದೇವತೆಗಳೇ ಇದ್ರು. ಅಂದಾಗ ಬೇಹದ್ದಿನ ತಂದೆಯು ವಿಶ್ವದ ಇತಿಹಾಸ ಭೂಗೋಳವನ್ನ ತಿಳಿಸ್ತಾರೆ. ತಂದೆ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಅವರಿಗೆ ಜ್ಞಾನಸಾಗರ ಪರಮಪಿತ ಪರಮಾತ್ಮನೆಂದು ಹೇಳಲಾಗ್ತದೆ. ಅವರು ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ. ಬಾಬಾ ತಿಳಿಸ್ತಾರೆ, ನಂತರ ಸಕಾಲದಲ್ಲಿ ಸಹೋದರ ಸಹೋದರಿಯರಾಗ್ತಾರೆ. ನೀವೆಲ್ಲರೂ ಒಬ್ಬ ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರಿ. ಎಲ್ಲರೂ ಅವರ ಸಂತಾನರಾಗಿದ್ದಾರೆ. ಆತ್ಮಗಳ ತಂದೆಯೇ ಪರಮಪಿತ ಪರಮಾತ್ಮನೆಂದು ಹೇಳಲಾಗ್ತದೆ. ಅವರ ಹೆಸರಾಗಿದೆ ಶಿವ. ತಂದೆ ತಿಳಿಸ್ತಾರೆ, ನನ್ನ ಹೆಸರು ಒಂದೇ ಆಗಿದೆ, ಶಿವ. ನಂತರ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಮಂದಿರಗಳನ್ನ ಮಾಡಿರುವುದರಿಂದ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಭಕ್ತಿಯ ಸಾಮಗ್ರಿ ಬಹಳಷ್ಟು ಇದೆ. ಅದಕ್ಕೆ ವಿದ್ಯೆ ಎಂದು ಹೇಳಲಾಗುವುದಿಲ್ಲ. ಅದರಲ್ಲಿ ಗುರಿ ಧ್ಯೇಯವೇನೂ ಇಲ್ಲ. ಇದು ಭಕ್ತಿ ಎಂದರೆ ಕೆಳಗಿಳಿಯುವುದಾಗಿದೆ. ಕೆಳಗಿಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನರಾಗಿ ಬಿಡುತ್ತಾರೆ. ಪುನಃ ಎಲ್ಲರೂ ಸತೋ ಪ್ರಧಾನರಾಗಬೇಕಾಗಿದೆ. ನೀವು ಸತೋ ಪ್ರಧಾನರಾಗಿ ಸ್ವರ್ಗದಲ್ಲಿ ಬರುತ್ತೀರಿ. ಉಳಿದವರೆಲ್ಲರೂ ಸತೋ ಪ್ರಧಾನರಾಗಿ ಶಾಂತಿಧಾಮದಲ್ಲಿರ್ತಾರೆ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ತಂದೆ ತಿಳಿಸ್ತಾರೆ, ಬಾಬಾ ನಾವು ಪತಿತರನ್ನ ಪಾವನರನ್ನಾಗಿ ಮಾಡಿ ಎಂದು ನನ್ನನ್ನ ಕರೆದಿರಿ ಅಂದಾಗ ಈಗ ನಾನು ಇಡೀ ಪ್ರಪಂಚವನ್ನ ಪಾವನ ಮಾಡಲು ಬಂದಿದ್ದೇನೆ. ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗಿ ಬಿಡುತ್ತೀರಿ ಎಂದು ಮನುಷ್ಯರು ತಿಳಿಯುತ್ತಾರೆ. ಗಂಗೆಯನ್ನು ಪತಿತ ಪಾವನಿ ಎಂದು ತಿಳಿಸ್ತಾರೆ. ಬಾವಿಯಿಂದ ಬಂದಂತಹ ನೀರನ್ನೂ ಸಹ ಪಾವನ ಗಂಗೆ ಎಂದು ತಿಳಿದು ಸ್ನಾನ ಮಾಡುತ್ತಾರೆ. ಗುಪ್ತ ಗಂಗೆ ಎಂದು ತಿಳಿಯುತ್ತಾರೆ. ತೀರ್ಥಯಾತ್ರೆಗೆ ಅಥವಾ ಯಾವುದಾದರೂ ಬೆಟ್ಟದ ಮೇಲೆ ಹೋಗುತ್ತಾರೆ. ಅದನ್ನು ಗುಪ್ತ ಗಂಗೆ ಎಂದು ತಿಳಿಯುತ್ತಾರೆ. ಇದಕ್ಕೆ ಅಸತ್ಯವೆಂದು ಹೇಳಲಾಗುತ್ತದೆ. ಭಗವಂತನಿಗೆ ಸತ್ಯವೆಂದು ಹೇಳಲಾಗುತ್ತದೆ. ಉಳಿದಂತೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಸತ್ಯವನ್ನೇ ಹೇಳುವವರಾಗಿದ್ದಾರೆ. ಭಗವಂತನೇ ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ.
ಅಲ್ಲಿ ಅಸತ್ಯದ ಮಾತು ಇರೋದಿಲ್ಲ. ದೇವತೆಗಳಿಗೆ ಶುದ್ಧವಾದ ನೈವೇದ್ಯವನ್ನು ಇಡುತ್ತಾರೆ. ಈಗಂತೂ ಅಸುರಿ ರಾಜ್ಯವಾಗಿದೆ. ಸತ್ಯುಗ ತ್ರೇತಾಯುಗವು ಈಶ್ವರಿಯ ರಾಜ್ಯವಾಗಿದೆ. ಅದು ಈಗ ಸ್ಥಾಪನೆಯಾಗತ್ತೆ. ಈಶ್ವರನೇ ಬಂದು ಎಲ್ಲರನ್ನ ಪಾವನರನ್ನಾಗಿ ಮಾಡ್ತಾರೆ. ದೇವತೆಗಳಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪವಿತ್ರವಾಗಿರ್ತಾರೆ. ಇಲ್ಲಿ ಎಲ್ಲರೂ ಪಾಪಿಗಳು, ಕಾಮಿಗಳು, ಕ್ರೋಧಿಗಳಾಗಿದ್ದಾರೆ. ಹೊಸ ಪ್ರಪಂಚಕ್ಕೆ ಸ್ವರ್ಗ ಮತ್ತು ಇದಕ್ಕೆ ನರಕ ಎಂದು ಹೇಳಲಾಗ್ತದೆ. ನರಕವನ್ನ ಸ್ವರ್ಗವನ್ನಾಗಿ ತಂದೆ ಹೊರತು ಯಾರೂ ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೂ ನರಕವಾಸಿ ಪತಿತರಾಗಿದ್ದಾರೆ. ಸತ್ಯಯುಗದಲ್ಲಿ ಪಾವನರು ಇರ್ತಾರೆ. ನಾವು ಪತಿತರಿಂದ ಪಾವನರಾಗುವುದಕ್ಕಾಗಿ ಸ್ನಾನ ಮಾಡಲು ಹೋಗುತ್ತೇವೆ ಎಂದು ಸತ್ಯುಗದಲ್ಲಿ ಹೇಳೋದಿಲ್ಲ. ಬಾಬಾ ತಿಳಿಸ್ತಾರೆ, ಇದು ವಿಭಿನ್ನ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಆಗಿದೆ. ಭಗವಂತನು ಬೀಜರೂಪನಾಗಿದ್ದಾರೆ. ಅವರೇ ರಚನೆ ಮಾಡುತ್ತಾರೆ. ಮೊದಲು ದೇವಿ ದೇವತೆಗಳನ್ನು ರಚಿಸುತ್ತಾರೆ. ನಂತರ ವೃದ್ಧಿಯನ್ನು ಹೊಂದುತ್ತಾ ಇಷ್ಟೊಂದು ಧರ್ಮಗಳಾಗಿ ಬಿಡುತ್ತದೆ. ಮೊದಲು ಒಂದು ಧರ್ಮ, ಒಂದು ರಾಜ್ಯ ಇತ್ತು. ಸುಖವೇ ಸುಖ ಇತ್ತು. ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಮನುಷ್ಯರು ಬಯಸುತ್ತಾರೆ. ಈಗ ಅದನ್ನು ನೀವು ಸ್ಥಾಪನೆ ಮಾಡುತ್ತಿದ್ದೀರಿ. ಎಲ್ಲರೂ ಸಮಾಪ್ತಿಯಾಗಿ ಕೆಲವರೇ ಉಳಿಯುತ್ತಾರೆ. ಈ ಚಕ್ರವು ಸುತ್ತುತ್ತಾ ಇರುತ್ತದೆ. ಈಗ ಕಲಿಯುಗ ಅಂತ್ಯ ಮತ್ತು ಸತ್ಯುಗದ ಆದಿಯ ನಡುವಿನ ಪುರುಷೋತ್ತಮ ಸಂಗಮಯುಗ ಆಗಿದೆ. ಇದಕ್ಕೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮಯುಗ ಎಂದು ಹೇಳಲಾಗ್ತದೆ. ಕಲಿಯುಗದ ನಂತರ ಸತ್ಯುಗವು ಸ್ಥಾಪನೆಯಾಗುತ್ತಾ ಇದೆ. ನೀವು ಸಂಗಮದಲ್ಲಿ ಓದುತ್ತೀರಿ. ಇದರ ಫಲವು ಸತ್ಯುಗದಲ್ಲಿ ಸಿಗತ್ತೆ. ಇಲ್ಲಿ ಎಷ್ಟು ಪವಿತ್ರರಾಗುತ್ತೀರಿ ಮತ್ತು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆಯುತ್ತೀರಿ. ಇಂತಹ ವಿದ್ಯೆಯು ಮತ್ತೆಲ್ಲಿಯೂ ಇರುವುದಿಲ್ಲ. ನಿಮಗೆ ಈ ವಿದ್ಯೆಯು ಸುಖವು ಹೊಸ ಪ್ರಪಂಚದಲ್ಲಿ ಸಿಗತ್ತೆ. ಒಂದು ವೇಳೆ ಯಾವುದೇ ಭೂತ ಇದ್ದರೆ ಒಂದನೆಯದಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಎರಡನೆಯದಾಗಿ ಕಡಿಮೆ ಪದವಿಯನ್ನ ಪಡೆಯುತ್ತೀರಿ. ಯಾರು ಸಂಪೂರ್ಣರಾಗಿ ಅನ್ಯರಿಗೂ ಓದಿಸುವರೋ ಅವರು ಉತ್ತಮ ಪದವಿಯನ್ನೇ ಪಡೆಯುತ್ತಾರೆ. ಎಷ್ಟೊಂದು ಸೇವಾ ಕೇಂದ್ರಗಳಿಗೆ ಮುಂದೆ ಇನ್ನೂ ಲಕ್ಷಾಂತರ ಸೇವಾ ಕೇಂದ್ರಗಳಾಗಿ ಬಿಡುತ್ತವೆ. ಇಡೀ ವಿಶ್ವದಲ್ಲಿಯೇ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ. ಪಾಪಾತ್ಮರಿಂದ ಪುಣ್ಯಾತ್ಮರಾಗಲೇಬೇಕಾಗಿದೆ. ನಿಮಗೆ ಗುರಿ ಧ್ಯೇಯವೂ ಇದೆ. ಓದಿಸುವವರು ಒಬ್ಬ ಶಿವತಂದೆ ಆಗಿದ್ದಾರೆ. ಅವರು ಜ್ಞಾನದ ಸಾಗರ, ಸುಖದ ಸಾಗರರೂ ಆಗಿದ್ದಾರೆ. ಅವರೇ ಬಂದು ಓದಿಸುತ್ತಾರೆ. ಈ ಬ್ರಹ್ಮರವರು ಓದಿಸುವುದಿಲ್ಲ. ಇವರ ಮೂಲಕ ಶಿವತಂದೆ ಓದಿಸುತ್ತಾರೆ. ಇವರಿಗೆ ಭಗವಂತನ ರಥ ಭಾಗ್ಯಶಾಲಿ ರಥ ಎಂದು ಗಾಯನ ಮಾಡಲಾಗತ್ತೆ. ತಂದೆ ನಿಮ್ಮನ್ನು ಎಷ್ಟು ಪದುಮ ಭಾಗ್ಯಶಾಲಿಯನ್ನಾಗಿ ಮಾಡ್ತಾರೆ. ನೀವು ಬಹಳ ಸಾಹುಕಾರರಾಗುತ್ತೀರಿ. ಎಂದಿಗೂ ರೋಗಿಗಳು ಆಗುವುದಿಲ್ಲ. ಆರೋಗ್ಯ, ಐಶ್ವರ್ಯ, ಸಂತೋಷ ಎಲ್ಲದೂ ಸಿಕ್ಕಿಬಿಡುತ್ತದೆ. ಇಲ್ಲಿ ಬಲೆ ಹಣ ಇದೆ, ಆದರೆ ರೋಗಗಳಿವೆ. ಅಲ್ಲಿನ ಸಂತೋಷವು ಇಲ್ಲಿರಲು ಸಾಧ್ಯವಿಲ್ಲ. ಯಾವುದಾದರೊಂದು ದುಃಖ ಇರತ್ತೆ. ಅಲ್ಲಂತೂ ಅದರ ಹೆಸರೇ ಆಗಿದೆ ಸುಖಧಾಮ, ಸ್ವರ್ಗ, ಪ್ಯಾರಡೈಸ್. ಈ ಲಕ್ಷ್ಮೀನಾರಾಯಣರಿಗೆ ರಾಜ್ಯವನ್ನ ಯಾರು ಕೊಟ್ಟರು? ಇದು ಯಾರಿಗೂ ಗೊತ್ತಿಲ್ಲ. ಈ ದೇವತೆಗಳು ಭಾರತದಲ್ಲಿ ಇದ್ದರೂ ವಿಶ್ವದ ಮಾಲೀಕರಾಗಿದ್ರು. ಯಾವುದೇ ವಿಭಾಗಗಳು ಇರಲಿಲ್ಲ. ಈಗಂತೂ ಎಷ್ಟು ವಿಂಗಡಣೆಯಾಗಿದೆ. ರಾವಣ ರಾಜ್ಯ ಇದೆ. ಎಷ್ಟು ಕತ್ತರಿಸಿ ಹೋಗಿದೆ. ಹೊಡೆದಾಡುತ್ತಿರುತ್ತಾರೆ. ಸತ್ಯುಗದಲ್ಲಂತೂ ಇಡೀ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಅಲ್ಲಿ ಮಂತ್ರಿ ಮೊದಲಾದವರು ಇರೋದಿಲ್ಲ. ಇಲ್ಲಂತೂ ನೋಡಿ ಎಷ್ಟೊಂದು ಮಂತ್ರಿಗಳು ಇದ್ದಾರೆ. ಏಕೆಂದರೆ ಬುದ್ಧಿಹೀನರು ಆಗಿದ್ದಾರೆ. ಆದ್ದರಿಂದ ಮಂತ್ರಿಗಳೂ ಸಹ ತಮೋ ಪ್ರಧಾನ ಪತಿತರೇ ಆಗಿದ್ದಾರೆ. ಪತಿತರಿಗೆ ಪತಿತರು ಸಿಗುವುದೆಂದರೆ ಕೈಗೆ ಕೈ ಜೋಡಿಸಿದ ಹಾಗೆ. ಇನ್ನು ಭ್ರಷ್ಟಾಚಾರವು ಹೆಚ್ಚುತ್ತಾ ಹೋಗುತ್ತದೆ. ಕಂಗಾಲಾಗುತ್ತಾ ಹೋಗುತ್ತಾರೆ. ಸಾಲವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಸತ್ಯಯುಗದಲ್ಲಿ ದವಸ, ಧಾನ್ಯ, ಫಲ ಇತ್ಯಾದಿಗಳನ್ನ ಬಹಳಷ್ಟು ಸ್ವಾದಿಷ್ಟವಾಗಿರುತ್ತವೆ. ನೀವು ಅಲ್ಲಿ ಹೋಗಿ ಎಲ್ಲವನ್ನ ಅನುಭವ ಮಾಡಿ ಬರುತ್ತೀರಿ. ಸೂಕ್ಷ್ಮ ವತನದಲ್ಲಿ ಹೋಗುತ್ತೀರಿ. ಸ್ವರ್ಗದಲ್ಲಿಯೂ ಹೋಗುತ್ತೀರಿ. ತಂದೆ ತಿಳಿಸ್ತಾರೆ, ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ.
ಮೊದಲು ಭಾರತದಲ್ಲಿ ಒಂದೇ ದೇವಿ ದೇವತಾ ಧರ್ಮ ಇತ್ತು, ಅನ್ಯ ಯಾವುದೇ ಧರ್ಮ ಇರಲಿಲ್ಲ. ನಂತರ ದ್ವಾಪರದಲ್ಲಿ ರಾವಣ ರಾಜ್ಯವು ಆರಂಭವಾಗುತ್ತದೆ. ಈಗ ವಿಕಾರಿ ಪ್ರಪಂಚ ಆಗಿದೆ. ನಂತರ ನೀವು ಪವಿತ್ರರಾಗಿ ನಿರ್ವಿಕಾರಿ ದೇವತೆಗಳು ಆಗುತ್ತೀರಿ. ಇದು ಶಾಲೆಯಾಗಿದೆ. ಭಗವಾನುವಾಚ, ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸುತ್ತೇನೆ. ತಾವು ಭವಿಷ್ಯದಲ್ಲಿ ಇಂತಹ ದೇವತೆಗಳು ಆಗುವಿರಿ. ರಾಜವಿದ್ಯೆಯು ಮತ್ತೆಲ್ಲಿಯೂ ಸಿಗುವುದಿಲ್ಲ. ತಂದೆಯೇ ಓದಿಸಿ ಹೊಸ ಪ್ರಪಂಚದ ರಾಜಧಾನಿಯನ್ನು ಕೊಡುತ್ತಾರೆ. ಪಾರಲೌಕಿಕ ತಂದೆ, ಶಿಕ್ಷಕ, ಸದ್ಗುರು ಒಬ್ಬರೇ ಶಿವ ತಂದೆ ಆಗಿದ್ದಾರೆ. ಬಾಬಾ ತಿಳಿಸ್ತಾರೆ, ತಂದೆ ಎಂದರೆ ಅವಶ್ಯವಾಗಿ ಆಸ್ತಿ ಸಿಗಬೇಕು. ಭಗವಂತನು ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡ್ತಾರೆ. ಯಾವ ರಾವಣನನ್ನು ಪ್ರತಿ ವರ್ಷ ಸುಡ್ತಾರೆ, ಇವನು ಭಾರತದ ಮೊದಲ ಶತ್ರುವಾಗಿದ್ದಾನೆ. ರಾವಣನು ಹೇಗೆ ಅಸುರರನ್ನಾಗಿ ಮಾಡಿಬಿಟ್ಟಿದ್ದಾನೆ. ರಾವಣ ರಾಜ್ಯವು 2500 ವರ್ಷಗಳು ನಡೆಯುತ್ತವೆ. ತಂದೆ ತಿಳಿಸ್ತಾರೆ, ನಾನು ನಿಮ್ಮನ್ನ ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತೇನೆ. ರಾವಣನು ನಿಮ್ಮನ್ನ ದುಃಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾನೆ. ನಿಮ್ಮ ಆಯಸ್ಸು ಕೂಡ ಕಡಿಮೆಯಾಗಿ ಬಿಡುತ್ತೆ. ಆಕಸ್ಮಿಕವಾಗಿ ಅಕಾಲ ಮೃತ್ಯುವಾಗುತ್ತದೆ. ಅನೇಕ ರೋಗಗಳು ಬರುತ್ತವೆ. ಸತ್ಯುಗದಲ್ಲಿ ಈ ರೀತಿ ಮಾತುಗಳು ಇರುವುದಿಲ್ಲ. ಹೆಸರೇ ಆಗಿದೆ ಸ್ವರ್ಗ. ಈಗ ತಮ್ಮನ್ನ ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ, ಏಕೆಂದರೆ ಪತಿತರಾಗಿದ್ದಾರೆ. ಆದುದರಿಂದ ದೇವತೆಗಳೆಂದು ಕರೆಸಿಕೊಳ್ಳಲು ಯೋಗ್ಯರಲ್ಲ. ತಂದೆಯು ಈ ರಥದ ಮೂಲಕ ತಿಳಿಸಿಕೊಡುತ್ತಾರೆ, ನಾನು ನಿಮಗೆ ಓದಿಸಲು ಬ್ರಹ್ಮ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಅಂದಾಗ ಇವರೂ ಸಹ ಓದುತ್ತಾರೆ. ನೀವೆಲ್ಲರೂ ವಿದ್ಯಾರ್ಥಿಗಳು ಆಗಿದ್ದೀರಿ. ಒಬ್ಬ ತಂದೆಯೇ ಶಿಕ್ಷಕನಾಗಿದ್ದಾರೆ. ಈಗ ತಂದೆಯು ಓದಿಸುತ್ತಾರೆ. ಮತ್ತೆ 5000 ವರ್ಷಗಳ ನಂತರ ಪುನಃ ಓದಿಸುತ್ತಾರೆ. ಈ ಜ್ಞಾನ ವಿದ್ಯೆಯು ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ. ಓದಿ ನೀವು ದೇವತೆಗಳು ಆಗುವಿರಿ. 2500 ವರ್ಷಗಳು ಸುಖದ ಆಸ್ತಿಯನ್ನು ಪಡೆದಿರಿ. ನಂತರ ದುಃಖ ರಾವಣನ ಶಾಪವು ಆರಂಭವಾಯಿತು. ಈಗ ಭಾರತವು ಬಹಳಷ್ಟು ದುಃಖಿಯಾಗಿದೆ. ಇದು ದುಃಖಧಾಮವಾಗಿದೆ. ಪತಿತ ಪಾವನ ಬನ್ನಿ ಬಂದು ಪಾವನರನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಅಂದಾಗ ಈಗ ನಿಮ್ಮಲ್ಲಿ ಯಾವ ವಿಕಾರವೂ ಇರಬಾರದು. ಆದರೆ ಅರ್ಧ ಕಲ್ಪದ ರೋಗವು ಅಷ್ಟು ಬೇಗ ಬಿಟ್ಟು ಹೋಗುತ್ತದೆಯೇ? ಆ ಲೌಕಿಕ ವಿದ್ಯೆಯಲ್ಲಿಯೂ ಸಹ ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಅನುತ್ತೀರ್ಣರಾಗುತ್ತಾರೆ. ಯಾರು ಗೌರವಪೂರ್ಣವಾಗಿ ತೇರ್ಗಡೆಯಾಗುವರೋ ಅವರು ವಿದ್ಯಾರ್ಥಿ ವೇತನವನ್ನ ಪಡೆಯುತ್ತಾರೆ. ಹಾಗೆಯೂ ನಿಮ್ಮಲ್ಲಿಯೂ ಸಹ ಯಾರು ಚೆನ್ನಾಗಿ ಪವಿತ್ರರಾಗಿ ಮತ್ತೆ ಅನ್ಯರನ್ನ ಮಾಡುತ್ತಾರೆಯೋ ಅವರು ಈ ಬಹುಮಾನವನ್ನ ತೆಗೆದುಕೊಳ್ಳುತ್ತಾರೆ. 8ರ ಮಾಲೆ ಇದೆ. 8 ಮಂದಿಯೇ ಗೌರವಪೂರ್ಣವಾಗಿ ತೇರ್ಗಡೆಯಾಗುತ್ತಾರೆ. ನಂತರ 108ರ ಮಾಲೆಯಾಗುತ್ತದೆ. ಆ ಮಾಲೆಯೂ ಸ್ಮರಣೆ ಮಾಡಲ್ಪಡುತ್ತದೆ. ಮನುಷ್ಯರು ಇದರ ರಹಸ್ಯವನ್ನ ತಿಳಿದುಕೊಂಡಿಲ್ಲ. ಮಾಲೆಯಲ್ಲಿ ಮೇಲೆ ಹೂವಿರತ್ತೆ. ಅದರ ನಂತರ 2 ಜೋಡಿ ಮಣಿಗಳು ಸ್ತ್ರೀ ಮತ್ತು ಪುರುಷರಿಬ್ಬರೂ ಪವಿತ್ರರಾಗಿರುತ್ತಾರೆ. ಇವರು ಸ್ವರ್ಗವಾಸಿಗಳೆಂದು ಕರೆಸಿಕೊಳ್ಳುತ್ತಿದ್ದರು. ಇದೇ ಆತ್ಮಗಳು ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ಈಗ ಪತಿತರಾಗಿ ಬಿಟ್ಟಿದ್ದಾರೆ. ಮತ್ತೆ ಪವಿತ್ರರಾಗಿ ಇಲ್ಲಿಂದ ಪಾವನ ಪ್ರಪಂಚಕ್ಕೆ ಹೋಗುತ್ತಾರೆ. ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಅಲ್ಲವೇ? ವಿಕಾರಿ ರಾಜರು ನಿರ್ವಿಕಾರಿ ರಾಜರ ಮಂದಿರವನ್ನು ಕಟ್ಟಿಸಿ ಅವರನ್ನ ಪೂಜಿಸುತ್ತಾರೆ. ಪೂಜ್ಯರಾಗಿದ್ದವರೇ ನಂತರ ಪೂಜಾರಿಗಳು ಆಗುತ್ತಾರೆ. ವಿಕಾರಿಗಳಾಗುವ ಕಾರಣ ಆ ಪ್ರಕಾಶತೆಯ ಕಿರೀಟವು ಇಲ್ಲದಿರುವುದನ್ನು ನೋಡುತ್ತೇವೆ. ಈ ಆಟವು ಮಾಡಲ್ಪಟ್ಟಿದೆ. ಇದು ಬೇಹದ್ದಿನ ವಿಚಿತ್ರವಾದ ಆಟವಾಗಿದೆ. ಮೊದಲಿಗೆ ಒಂದೇ ಧರ್ಮ ಇರುತ್ತದೆ. ಅದಕ್ಕೆ ರಾಮರಾಜ್ಯ ಎಂದು ಹೇಳಲಾಗುತ್ತದೆ. ನಂತರ ಬೇರೆ ಬೇರೆ ಧರ್ಮದವರು ಬರುತ್ತಾರೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತಿರುತ್ತದೆ ಎಂಬುದನ್ನೂ ಸಹ ಒಬ್ಬ ತಂದೆಯೇ ತಿಳಿಸುತ್ತಾರೆ. ಭಗವಂತನು ಒಬ್ಬರೇ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ.
ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಸ್ವಯಂ ಭಗವಂತನೇ ಶಿಕ್ಷಕನಾಗಿ ಓದಿಸುತ್ತಾರೆ. ಆದ್ದರಿಂದ ಬಹಳ ಚೆನ್ನಾಗಿ ಓದಬೇಕಾಗಿದೆ. ವಿದ್ಯಾರ್ಥಿ ವೇತನವನ್ನ ಪಡೆಯಲು ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಒಳಗೆ ಕಾಮ, ಕ್ರೋಧ ಇತ್ಯಾದಿ ಯಾವುದೆಲ್ಲ ಭೂತಗಳು ಪ್ರವೇಶ ಆಗಿದೆಯೋ ಅದನ್ನ ತೆಗೆಯಬೇಕಾಗಿದೆ. ಗುರಿ ಧ್ಯೇಯವನ್ನ ಸಮ್ಮುಖದಲ್ಲಿ ಇಟ್ಟುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ. ವರದಾನ: ಮಾಯ ನೆರಳಿನಿಂದ ಹೊರಬಂದು ನೆನಪಿನ ಛತ್ರ ಛಾಯೆಯಲ್ಲಿ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳು ಆಗಿರಿ. ಯಾರು ಸದಾ ತಂದೆಯ ನೆನಪಿನ ಛತ್ರ ಛಾಯೆಯ ಒಳಗೆ ಇರುತ್ತಾರೆ ಅವರು ಸ್ವಯಂ ಸದಾ ಸುರಕ್ಷತೆಯ ಅನುಭವ ಮಾಡುತ್ತಾರೆ. ಮಾಯೆಯ ನೆರಳಿನಿಂದ ಸುರಕ್ಷಿತವಾಗಿರಲು ಸಾಧನವಾಗಿದೆ ತಂದೆಯ ಛತ್ರಛಾಯೆ. ಛತ್ರಛಾಯೆಯ ಕೆಳಗೆ ಇರುವವರು ಸದಾ ನಿಶ್ಚಿಂತ ಚಕ್ರವರ್ತಿಗಳು ಆಗಿರುತ್ತಾರೆ. ಒಂದು ವೇಳೆ ಏನಾದರೂ ಚಿಂತೆ ಇದ್ದರೆ ಖುಷಿ ಕಳೆದು ಹೋಗುವುದು. ಖುಷಿ ಕಳೆದು ಹೋದರೆ ಬಲಹೀನವಾದರೆ ಮಾಯೆಯ ನೆರಳಿನ ಪ್ರಭಾವ ಬಿದ್ದು ಬಿಡುವುದು. ಏಕೆಂದರೆ ಬಲಹೀನತೆಯೇ ಮಾಯೆಯನ್ನ ಆಹ್ವಾನ ಮಾಡುವುದು. ಮಾಯೆಯ ಛಾಯೆ ಸ್ವಪ್ನದಲ್ಲಿಯೂ ಸಹ ಬಿದ್ದಿದ್ದೇ ಆದರೆ ಬಹಳ ತೊಂದರೆ ಮಾಡುತ್ತದೆ. ಆದ್ದರಿಂದ ಸದಾ ಛತ್ರ ಛಾಯೆಯ ಕೆಳಗೆ ಇರಿ. ಸ್ಲೋಗನ್: ತಿಳುವಳಿಕೆ ಎನ್ನುವ ಸ್ಕ್ರೂ ಡ್ರೈವರ್ನಿಂದ ಹುಡುಗಾಟಿಕೆ ಎನ್ನುವ ಲೂಸ್ ಸ್ಕ್ರೂ ಅನ್ನ ಟೈಟ್ ಮಾಡಿ ಸದಾ ಎಚ್ಚರಿಕೆಯಿಂದ ಇರಿ. ತಿಳುವಳಿಕೆ ಎನ್ನುವ ಸ್ಕ್ರೂ ಡ್ರೈವರ್ನಿಂದ ಹುಡುಗಾಟಿಕೆ ಎನ್ನುವ ಲೂಸ್ ಸ್ಕ್ರೂ ಅನ್ನ ಟೈಟ್ ಮಾಡಿ ಸದಾ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದು. ಓಂ ಶಾಂತಿ.